ಇಲ್ಲಿ ಅರಳಿ ಮರ ಇದೆಯಲ್ಲೋ ಅಲ್ಲಿದ್ದೀನಿ, ಬೇಗ ಬಾ. ಎಷ್ಟೊತ್ತಂತ ಕಾಯಿಲಿ ನಾನು. ನನಗೆ ಆ ಗುಂಗ್ರು ಕೂದಲು ನೋಡಿದ್ರೆ ಯಾಕೋ ಆಗಲ್ಲ, ಹಿಡ್ಕೊಂಡು ಹಿಂಗೆ ಎಳಿಬೇಕು ಅನಿಸುತ್ತೆ. ಎಷ್ಟೊಂದಿದೆ ಅಲ್ಲಿ, ತುಂಬ ಚೆನ್ನಾಗಿದೆ. ಆಂಟಿ ಕೂದಲು ಹೇಳಿದ್ರ ನೀವು? ಹೇಳ್ದಂಗೆ ಆಯ್ತಲ್ಲ, ಚುಳ್ಳಂತು ನನಗೆ. ಇಲ್ಲಿ ಯಾರು ಚುಳ್ಳಂತಪ್ಪ ನನಗೆ. ಎಲ್ಲಾದ್ರೂ ಹೋಗಿ ನೀವು ಹೇಳ್ಬಿಟ್ಟು ಆಟ ಆಡ್ತಾ ಇದ್ದೀರಾ? ಕೂದಲು ಹೇಳಿದ್ರೇನ್ರಿ ನೀವು? ಇಲ್ಲಿ ಯಾರು ಸುಮ್ಮನೆ ನಿಂತಿದ್ದೀನಿ, ಕೂದಲು ಹಿಡ್ಕೊಂಡು ಎಳಿತಾ ಇದ್ದಾರೆ ನನಗೆ. ಒಂದು ನಿಮಿಷ ಆಂಟಿ, ಇಲ್ಲ ನಿಂತಿದ್ದೀನಿ ತಾನೆ, ಏನು ಕೂದಲು ಎಳಿಯೋದು ನೀವು? ಏನು ಟೆನ್ಷನ್ನು? ಅಲ್ಲ ಅವಳಲ್ವಾ, ಏನು ಟೆನ್ಷನ್ ನಿಮಗೆ? ಇವ್ರು ಹೇಳಿದ್ರ ನೋಡಿದ್ರ ನೀವು? ಇವ್ರೇನು ಹೇಳ್ದಿದ್ದು? ಇಲ್ಲ ಅವಾಗ್ಲಿಂದಾನು ಯಾರೋ ಎಳಿತಾ ಇದ್ದಾರೆ. ಆಂಟಿ ಹತ್ರ ಇರೋದು ಯಾರು, ನೀವು ಅವರಾ? ಒಂದ್ ನಿಮಿಷ, ಇವಾಗ ಹಿಂಗ ಹತ್ರ ಇದ್ರೆ ನಾನ್ ತಾನೇ ಹಿಂಗೆ ಎಳಿಯಕ್ಕಾಗುತ್ತೆ, ಅವ್ರು ಅಲ್ಲಿಂದ ಓಡ್ ಬರಕ್ಕಾಗುತ್ತಾ? ಅಲ್ಲಡು, ನಾನು ಈ ಕಡೆ ಹೋಗಿದ್ದು ನನಗೆ ಇದಾಯ್ತು ಆಂಟಿ, ಫೀಲ್ ಆಯ್ತು ನನಗೆ. ಅಯ್ಯೋ ರಾಮ, ಯಾರಮ್ಮ ಹೇಳ್ದಿದ್ದು? ಆಂಟಿ ಎಳ್ದ್ಬಿಟ್ಟು ನಾಟಕ ಮಾಡ್ಬಿಡಿ, ನನ್ನ ಮೇಲೆ ಏನಕ್ಕೆ ಆಗ್ತೀರಾ ನೀವು? ಇವ್ರನ್ನ ಕೇಳಿದ್ರೆ ಅವರು ಅಂತೀರ, ಅವ್ರನ್ನ ಕೇಳಿದ್ರೆ ಇವರು ಅಂತೀರಾ? ಸತ್ಯವಾಗ್ಲೂ ನಾನಲ್ಲ, ಆ ಅಮ್ಮನೇ ಹೇಳ್ಬೇಕು. ಮತ್ತೆ ಕೇಳಿದ್ಲಿ ಗುಗ್ಗುರ್ ಕೂದ್ಲು ಕಂಡ್ರೆ ನನ್ಗೆ ಆಗ್ ಬರಲ್ಲ ಅಂತ ಅಂದ್ಬಿಟ್ಟು ಆ ಅಮ್ಮನೇ ಅವರೇ ಹೇಳಿದ್ದು. ನನ್ನ ಕೂದಲು ಸುಮ್ಮನೆ ರಾಮ ಬಾಯಿ ಮುಚ್ಕೊಂಡು ಈಗ ನಿಂತ್ಕೊಂಡ್ರೆ ಇಬ್ರು ಕೂದಲು ಹೇಳಿಲ್ಲ. ಮುಗಿದ್ ಕಳ್ಸಮ್ಮ ನೀನ್, ನಾನು ನೋಡ್ತಾ ಇದ್ದೀನಿ ಅಲ್ಲಿಂದ. ಹೇಳ್ತಿರಲ್ಲ ನನ್ನ ಮೇಲೆ ಹೇಳೋದು. ಮುಗಿದ್ ಕಳ್ಸಿ. ಸರ್ ನಾನು ಕೂದಲು ಎಳಿತಾ ಇದ್ದಾರೆ ಸರ್ ಅವರು. ಇರೋನಲ್ಲ ಕೂದಲು ಹೋಗ್ಬಿಡ್ಬೇಕು. ಹೇಳ್ತೀರಾ? ನನಗೆ ಸಿಟ್ಟು ಬರ್ತೈತೆ, ನೀನೇನಮ್ಮ ನೀನು? ಮುಗಿದ್ ಕಳ್ಸೋ. ಎಂತ ನೋವು ತಿಂದಿರೋದು ನಾನು ಅಲ್ಲಿ. ಚುಳ್ ಅಂತ ಇದೆ. ಮಾಡಿಲ್ಲ ಅವ್ರು. ಹಿಂಗ್ ಹೇಳಿದ್ರೆ ಇಷ್ಟು ಬರುತ್ತೆ ಕೂದಲು. ನಾನು ನೋಡಿದ್ದೀನಿ ಕಡೆ, ಕಣೆ ಏನು ಈ ಗುಂಗುರ್ ಕೂದ್ಲು ಕಂಡ್ರೆ ನನ್ಗೆ ಆಗ್ ಬರಲ್ಲ ಅಂತ ಅಮ್ಮನೇ ಹೇಳ್ದು. ನಾನೇನ್ ತಿಳ್ಕೊಂಡೆ ಅಂದ್ರೆ ನನಗೆ ಹೆಣ್ಮಕ್ಳು ಕೂದಲು ನೋಡಿದ್ರೆ ಆಗ್ ಬರಲ್ಲ ಅಂತ ಹೇಳಿದ್ರು. ಹೌದೌದು, ಬೊಂಗುರು ನಾನು ಕೇಳಿಸ್ಕೊಂಡೆ ಅಮ್ಮ. ಇವ್ರು ಏನಾಗ್ಬೇಕು ನಿಮ್ಗೆ? ನಮ್ಮ ದೊಡ್ಡ ಮನೆ. ಹೌದಾ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೀರಾ ಇಲ್ಲಿ? ಕಳ್ಸಕ ನೀನು ಆಟ ಆಡೋದು. ಆಂಟಿ ಒಂದ್ ನಿಮಿಷ ಇರ ಆಂಟಿ, ಹಿಂಗ್ ಹೇಳಿದ್ರೆ ನೋಡಿ ನನ್ಗೆ ಹೆಂಗ್ ಬರ್ತಿದೆ ಕೂದಲು ನೋಡಂಟಿ. ಇರೋನೆಲ್ಲ ಕೂದಲು ಹೊರಟೋಗ್ಬಿಡ್ಬೇಕಾ? ಆಕಿ ಇವಾಗ ನನ್ ಮುಂದೆ ಹೇಳಿದ್ಲವಳು. ನೋಡಿ ನೀವು ಏನ್ ಮಾಡಿದ್ರವ್ರಿ? ನಾನಲ್ಲ, ನಾನು ಹಣೆ ಭಾಷೆ ಇಕ್ಕಬೇಕಾ? ನಾನು ನಿನ್ನಿಂದ ನನ್ಗೆ ಏನ್ ಬರ್ಬೇಕಾಗದು? ಏನ್ ಬರ್ಬೇಕಾಗದ್ ನಿನ್ನಿಂದ ನನಗೆ? ಆಯ್ತು, ಒಂದ್ ಮಾತು ಹೇಳಿ, ಇವಾಗ ಅವಳು ತಾನೇ ಹೇಳ್ತಿದ್ದು. ಮತ್ತೆ ನನಗೆ ನ್ಯಾಯ ಕೊಡ್ಸಿ, ಯಾಕೆ ಒಳಗೊಂಡು? ಯಾಕೆ ನಾನು ನ್ಯಾಯ ಕೊಡ್ತೀನಿ? ಮತ್ತೆ ಅವಳು ನೋಡಿ ನಿಮ್ಮ ಮೇಲೆ ಹೇಳ್ತಿದ್ದಾಳೆ. ನಿನಗೂ ನನಗೂ ಸಂಬಂಧ ಇಲ್ಲ, ಅವಳಿಗೂ ನನಗೂ ಯಾವ್ದು ಸಂಬಂಧ ಇಲ್ಲ. ಮತ್ತೆ ಅವಳು ನಿಮ್ಮ ಮೇಲೆ ಹೇಳ್ತಾವಳಲ್ಲ ಆಂಟಿ. ಅವಳು ನೋಡಿ ಹೆಂಗ್ ಹೇಳ್ತಾವಳೆ ಅನ್ನೋದು. ಕುತ್ಕೊಂಡು ಉಗಿರಿ, ನೀವು ಉಗಿರಿ, ನಾನು ಉಗಿಯಕ್ಕಾಗಲ್ಲ ಆಂಟಿ. ಬೈಲಿ, ನೀವು ಓಡೋದ್ರೆ ಇವಾಗ ನೀವೇ ತಪ್ಪು ಮಾಡಿರೋದು ಅನ್ನಂಗೆ ಆಗುತ್ತೆ ಆಂಟಿ. ಅಲ್ಲ ಕಣಮ್ಮ, ನಾನು ಯಾಕಮ್ಮ ಹೇಳಿ ನಿನ್ ಮತ್ತೆ ಅವಳು ನೋಡಿ ಎಷ್ಟು ರಾಜರೋಷವಾಗಿ ಹೇಳ್ತಾಳೆ ಎಲ್ಲರ ಮುಂದೆ. ಇಲ್ಲ, ಅದಕ್ಕೆ ಹೇಳಿದ್ದೀನಿ. ನೀನ್ ನಿಂತ್ಕೊಂಡು ಮಾತಾಡಮ್ಮ ನೀನು. ಏಕವಚನ ಬಳಸಿ, ಬಹುವಚನ ಬಳಸ್ಬೇಡಿ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನ್ಯಾಯ ಇಲ್ಲೇ ಹೇಳ ಆಂಟಿ, ತಿರುಗಿ. ಅಮ್ಮ ನೀನ್ ಬಾಕ ನೀನು, ನಿನ್ ಬಾಕ ನೀನು. ಏಯ್ ಓರ್ರಿ, ಏ ಅಮ್ಮ ನೀನ್ ಬಾ, ಈ ಕಡೆ ತಿರ್ಗಮ್ಮ ನೀನು. ಹೋಗೆ ಅಕ್ಕ, ಇವ್ರು ಏನಕ್ಕೆ ಮಾಡ್ತಾರ ಗೊತ್ತಾ? ಇವ್ರು ಹಿಂಗೆ ಏನಕ್ಕೆ ಮಾಡ್ತಾರ ಗೊತ್ತಾ ಏನಕ್ಕೆ ಮಾಡ್ತಾವ್ರೆ? ಏ ಇರೋ, ಸಾಕಿರೋ. ಏಯ್ ಸ್ಟಾಪ್ ಮಾಡ್ತೀನಿ, ಸಾಕ್ ಬಿಡ್ರಿ. ಮಾಡ್ತಾವ್ರೆ ಅಲ್ಲಿ ನೋಡು, ಒಳಗಡೆ ಕ್ಯಾಮ್ರಾ ಇಟ್ಟವ್ರೆ. ಇದು ಕುರಿಗಳ ಸ್ವಾಮಿ ಅಂತ. ಓ ಕಾಮಿಡಿ ಮಾಡ್ತಾ ಇರ್ತೀವಿ ಇಬ್ರು ಸೇರಿ ಅವ್ರು ನಿಮ್ಗೆ. ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಅಮ್ಮ ತಾವು ಸ್ವೀಕರಿಸಬೇಕು. ಸುಮ್ಮನೆ ನಾವು ಮಾಡಿದ ತಮಾಷೆಗೆ ದಯವಿಟ್ಟು ಕ್ಷಮಿಸಬೇಕು.